ನಮಸ್ಕಾರ. ಸೊ ಈಗ ಹೌ ಟು ರೀಡ್ ಇನ್ ಇಂಗ್ಲೀಷ್, ಹಿಂಗೆ 15 ಡೇಸಲ್ಲಿ ಇಂಗ್ಲೀಷ್ ಓದೋದನ್ನು ಕಲಿಯೋದು ಹೇಗೆ ಅದನ್ನು ಈಗ ನಿಮ್ಗೆ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಏನಪ್ಪ ಅಂತಂದರೆ, ಈಗ ಕೆಲವೊಂದು ಮಕ್ಕಳಿಗೆ ಇಂಗ್ಲೀಷ್ ಬರೋಂಗಿಲ್ಲ, ಈಗ ಒಂದು ವರ್ಡ್ ಕೂಡ ಹೇಳಕ್ಕೆ ಬರೋಂಗಿಲ್ಲ. ಏನಪ್ಪ ಅಂತಂದ್ರೆ ದೇ ಆಗಲಿ, ದೆನ್ ಆಗಲಿ, ದ ಆಗಲಿ ಆ್ಯಂಡ್ ಅಷ್ಟು ಕೂಡ ವರ್ಡ್ ಬರೋದಿಲ್ಲ ಅವ್ರಿಗೆ, ಏನಂದ್ರೆ ಏನೂ ಗೊತ್ತಿಲ್ಲ. ಸೊ ಅವರು ಕೂಡ ಇಂಗ್ಲೀಷ್ ಕಲಿಬೋದು. ಹೇಗೆ ಕಲಿಯೋದಪ್ಪ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಅಪೂರ್ವ ಇದ್ದಾರೆ. ಅಪೂರ್ವಾಗಿ ನಾನು ಆ್ಯಕ್ಚುಲಿಗೆ ಇಂಗ್ಲೀಷ್ ಬರ್ತಿರೋಕ್ಕಿಲ್ಲ. ಸೊ ಆಕಿನ ಇಂಗ್ಲೀಷ್ ಓದೋದನ್ನು ಸ್ವಲ್ಪ ಮಟ್ಟಿಗೆ ಕಳಿಸಿದ್ದೀನಿ. ನಾವು ಒಂದು ಪಾಠ ಮಾಡ್ತಿದ್ದೆ ಲೈಟ್ ಹೌಸ್ ಅಂತಂದು. ಸೊ ಲೈಟ್ ಹೌಸ್ ಪಾಠ ಮಾಡಬೇಕಾದ್ರೆ ಒಂದು ಪ್ಯಾರಾಗ್ರಾಫ್ ನಾನು ಹೇಳಿದ್ದೆ. ಒಂದು ಪ್ಯಾರಾಗ್ರಾಫಲ್ಲಿ ಈ ಪ್ಯಾರಾಗ್ರಾಫಲ್ಲಿ ನಾನು ಅವಳಿಗೆ ವರ್ಡ್ಸ್ ಹಾಕ್ಕೊಟ್ಟಿದ್ದೆ. ಆಕೆ ಯಾವ ವರ್ಡ್ಸ್ ಬರೋದಿಲ್ಲ, ಆಕೆ ಯಾವ್ದು ಬರಲ್ಲ ಅದೆಲ್ಲ ವರ್ಡ್ಸ್ ಹಾಕ್ಕೊಟ್ಟಿದ್ದೆ. ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಪ್ಯಾರಾಗ್ರಾಫಲ್ಲಿ ಒಂದು 12-15 ವರ್ಡ್ಸ್ ಹಾಕ್ಬಿಟ್ಟೆ. ಅವಳಿಗೆ ಏನು ಮಾಡಿದೆಪ್ಪ ಅಂತಂದ್ರೆ, ಒಂದು ವರ್ಡ್ ಅಂದರೆ ಯಾವ ಗೊತ್ತಿಲ್ಲ ನೋಡಿ, ಆ ವರ್ಡನ್ನು ಡಿಕ್ಷನರಿನ ಹುಡುಕಿ ಅದ್ರ ಪ್ರೊನೌನ್ಸಿಯೇಷನ್ ಬರೆದು ಇಲ್ಲಿ ತದ್ರದ ಅರ್ಥ ಬರೆದು, ಸೊ ಆಗಿ ದಿನಕ್ಕೆ 5 ವರ್ಡ್ಸ್ ಕಲ್ಕೊಂಡು ಬಂದುಬಿಟ್ಟು ನನಗೆ ಬಾಯ್ಗೆ ಹಾಕೊಂಡ್ಬಿಡ್ಬಿಟ್ಟು ನನಗೆ ಹೇಳ್ತಾಳೆ. ಆಮೇಲೆ ನೋಡ್ಲಂಗೆ ಬರೆದು ತೋರಿಸ್ತಾಳೆ. ಸೊ ಅವಳಿಗೆ ಅಲ್ಲಿ ಕಲಿತ್ಲು. ಆಮೇಲೆ ಸ್ಪೆಲ್ಲಿಂಗ್ ವಿತ್ ಸ್ಪೆಲ್ಲಿಂಗ್ ಕೂಡ ಹೇಳ್ತಾಳೆ ಅಪೂರ್ವ ನೋಡಿ. ಸೊ ಈಗ ನಾನು ಅವಳಿಗೆ ಇಷ್ಟು ಕಲಿಸಿದ್ದೀನಿ. ಅವಳು ಹೇಗೆ ಓದ್ತಾಳೆ ಅಂತಂದ್ರೆ ನೋಡೋಂಬರ್ರಿ. ಓಕೆ, ರೀಡ್ ಮಾಡುವ. ಹಾಂ, Raju and his ಜೋರು ಓದಬೇಕು. Raju and his father Madhav were very happy that day. Raju was especially pleased because his father would take him out on a visit to the lighthouse. They started out on in the evening by 5 p.m. and reached the SHORE shore by 6 p.m. Madhav PRINTED pointed out to the lighthouse in the BISITE distant. It was a tall strong strong building building on in the shape of a TOWER tower with powerful lights at the top. ಓಕೆ, ಈಗ ನೀವು ನೋಡಿದ್ರಲ್ಲ, ಸೊ ಇವಳು ಇಂಗ್ಲೀಷ್ ಹೆಂಗೆ ಓದ್ತಾಳೆ ಅಂತ. ಸೊ ಹೀಗೆ ಹೋಗಿ ಓದ್ಬೋದು. ನಾನು ಇವಳಿಗೆ ಈ ಥರ ಕಲಿಸಿದ್ದೀನಿ. ಸೊ ಈ ಥರ ಓದ್ತಾಳೆ. ಸೊ ಇಂಗ್ಲೀಷ್ ಕಲಿಯೋದೇನು ನಂಗೆ ಕಷ್ಟ ಅಲ್ಲ. ಸೊ ಹೆಂಗೆ ಕಲಿಸೋದಪ್ಪ ಅಂತಂದ್ರೆ, ಅವ್ರು ಹೆಂಗೆ ಓದ್ತಾರೋ, ಅವ್ರ ಮೆಂಟಾಲಿಟಿ ಹೆಂಗೆ ಐತೋ ಆ ಥರನ ಅವ್ರಿಗೆ ಕಲಿಸ್ಬೇಕು. ಭಾಳ ಪ್ರೆಸರ್ ಕೂಡ ಹಾಕಬಾರ್ದು. ಸೊ ಈಗ ಇಷ್ಟಿಷ್ಟ ವರ್ಡ್ ಅಂತ ನಿಧಾನಲೇ ಟೈಮ್ ಆದ್ರೆ ನಡೀತೈತೆ. ನೀ ಫಸ್ಟ್ ಪರ್ಫೆಕ್ಟಾಗಿ ಕಲ್ಕೊಂಬ, ಆಮೇಲೆ ನಾನು ನಿಧಾನಕ್ಕೆ ಓದಿಸ್ತೀನಿ ಅಂತಂದು. ಸೊ ಒಂದು ಪ್ಯಾರಾಗ್ರಾಫ್ ಓದಿದ್ದು ನಂಗೆ ಖುಷಿ ಅನ್ಸತ್ತತಿ. ಗ್ರೇಟ್ ಅಲ್ಲ ಅವಳು, ಈಗೆಲ್ಲ ಓದಿದ್ದಾಳೆ. ಹೆಂಗೆ ಅನ್ನಿಸ್ತವ ನಿಂಗೆ? ಹಾಂ, ಓಕೆ. ಈಗ ನೆಕ್ಸ್ಟ್ ಇಷ್ಟು ಪ್ಯಾರಾಗ್ರಾಫ್ ಹೇಳ್ಕೊಡ್ಬೇಕು. ಸೊ ಅದರಿಂದ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಅವಳು ವರ್ಡ್ಸ್ ಹಾಕ್ಕೊಟ್ಟಿದ್ದಾನೆ 24 ಅದ. ಅವನು 5 ವರ್ಡ್ಸ್ ಕಲಿಯತ್ತಾಳ. ಸೊ ಕಲಿತ್ರ ಎಲ್ಲ ಪರ್ಫೆಕ್ಟಾಗಿ ಓದಿದಂಗೆ ಆಗ್ತೈತಿ. ಆಮೇಲೆಲ್ಲ ಹೀಗೆ ಓದೋದು ಕಲಿಸ್ತೀನಿ. ಸೊ ಎಲ್ಲರೂ ನೀವು ಕೂಡ ಹೀಗೆ ಇಂಗ್ಲೀಷ್ ಓದ್ರಿ. ಏನಾದ್ರು ಗೊತ್ತಿಲ್ಲ ಅಂದ್ರೆ ನನಗೆ ಕೇಳ್ಬೋದು. ಓಕೆ, ಬಾಯ್.